ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಫಸ್ಟ್ಗೆ ಎಲ್ಲೂ ಹೋಗ್ತಾ ಇರೋದನ್ನ ತೋರಿಸ್ತಿಲ್ಲ ಅಂತೇಳಿ ಆಲೋಚನೆ ಮಾಡ್ತಿದ್ದೀರಾ? ಹೌದು, ನೀವು ಆಲ್ರೆಡಿ ತಮ್ನೇಲಿ ಕಂಡಿರ್ತೀರಿ. ನಾವೊಂದು ಕಾರ್ ಕಾಂಬ ಅಂತ ಹೋತಿತ್ತು. ನಮಗಲ್ಲ, ನಮ್ಮ ಪಪ್ಪ ತಗೊಂತಿಪ್ಪದು. ಬಟ್ ಅಪ್ಪ ನಾನು ಮತ್ತು ನನ್ನ ಅಕ್ಕ ಬರಲಿ ಅಂತ ಕಾಯ್ತಿದ್ದೀರ. ನಾವು ಊರಿಗೆ ಹೋದಲ್ಲೂ ಅವರು ನಮ್ಮನ್ನು ಕರ್ಕೊಂಡವರು. ನಮ್ಮಪ್ಪ ಯಾವಾಗಲೂ ತುಂಬ ಕಾರ್ನ ಯೂಸ್ ಮಾಡಿರಕ್ಕ, ಅಂದರೆ ಎಲ್ಲ ಸೆಕೆಂಡ್ ಹ್ಯಾಂಡ್. ಫಸ್ಟ್ ಹ್ಯಾಂಡ್ ಕಾರ್ ಅಂತ ಅವರು ಮೊದಲು ತೊಗೊಂಡಿದ್ರು. ಅದಾದಮೇಲೆ ಅವ್ರು ತಗೊಂಡಿರಲಿಲ್ಲ. ಅವ್ರಿಗೇನು ಇವಾಗ GST ಎಲ್ಲ ಕಡಿಮೆ ಆಯ್ತಲ್ಲ, ಕಾಂಬ ಅಂತ ಹೇಳ್ಕೊಂಡು ಹೇಳಿದ್ರು. ಸ್ಪೆಷಲಿ ನಮ್ಮ ಅಕ್ಕಂಗೆ ತುಂಬ ನಾಲೆಜ್ ಇತ್ತು, ಬಟ್ ನಂಗೆ ಝೀರೋ ನಾಲೆಜ್. ಇದು ಕೋಟೇಶ್ವರ. ಈ ಪ್ಲೇಸಸ್ಸಲ್ಲೆಲ್ಲ ತುಂಬ ಮೆಮೊರೀಸ್ ಇತ್ತು ನಂದು. ಅದನ್ನು ಹೇಳ್ಕೊಂಬಕತ್ತಿಲ್ಲ, ಅಷ್ಟೊಂದನ್ನೆಲ್ಲ ಎಣಿಸ್ಕೊಂಡಲ್ಲ ವಾವ್ ಅಂತ ಅನ್ಸುತ್ತೆ. ಹಾಗೆ ನಾನು ಹುಟ್ಟಿದ್ದು ಕೋಟೇಶ್ವರ ಹಾಸ್ಪಿಟಲಲ್ಲು. NR ಆಚಾರ್ಯ. ಕೋಟೇಶ್ವರ ಬದಿ ಇಪ್ಪೋರಿಗೆಲ್ಲ ಗೊತ್ತಿರುತ್ತೆ NR ಆಚಾರ್ಯ ಹಾಸ್ಪಿಟಲ್ ಅಂದರೆ ಯಾವುದು ಅಂತೇಳಿ. ನಾನು ನನ್ನ ಅಕ್ಕ ಎಲ್ಲ NR ಆಚಾರ್ಯ ಹಾಸ್ಪಿಟಲಲ್ಲೇ ಹುಟ್ಟಿದ್ದು. ಅಲ್ಲೂ ನಮ್ಮ ಅಪ್ಪಂಗೆ ಸ್ವಲ್ಪ ಟ್ರೀಟ್ಮೆಂಟ್ ನಡೀತಿದ್ದಿತ್ತು. ಅದಕ್ಕೆ ಸ್ವಲ್ಪ ಮೆಡಿಸಿನ್ಸ್ ಎಲ್ಲ ಕಡಿಮೆ ಆಯಿತು. ಅಲ್ಲೊಂದು ಸ್ಟಾಪ್ ಹಾಕಿ ಮೆಡಿಸಿನ್ಸ್ ಎಲ್ಲ ತಗೊಂಡೇ ಹೋಯ್ತು ನಾವು. ಇದೇ ಶೋರೂಮ್ ಕಾಣಿ, ತಲ್ಲೂರಲ್ಲಿ ಟೊಯೋಟಾ ಶೋರೂಮ್. ಅದು ಎಂತಕ್ಕೆ ಅವರಿಗೆ ಇಲ್ಲೇ ಕಾರ್ ತಗೊಂಡು ಅದೇ ಕಾರ್ ತಗೊಂಡು ನನಗೂ ಗೊತ್ತಿಲ್ಲ. GST ಕಡಿಮೆ ಆದಮೇಲೆ ಕಾರ್ ಪ್ರೈಸಸ್ ಎಲ್ಲ ಸ್ವಲ್ಪ ಕಡಿಮೆ ಆಯ್ತು. ಇವಾಗಲೇ ತಗೊಂಡ್ಬಿಡುವ ಅಂತ ಅವ್ರು ಅನ್ಸ್ಕೊಂಡ್ರು. ಬಟ್ ಅವರು ತುಂಬ ಕನ್ಫ್ಯೂಷನಲ್ಲಿದ್ದರು, ತಗೊಂಕ ಬ್ಯಾಡ್ದ ಅಂತ ಹೇಳಿ. ನಮ್ಮ ಹತ್ರ ಅವ್ರು ಹೇಳೋದು ಜಸ್ಟ್ ಕಾಂಬಕ್ಕೆ ಹೋಯ್ಬಪ್ಪ ಅಂತ ಹೇಳಿದರು. ಸೊ ನಾವು ಹೊರಟಿತ್ತು. ಬಟ್ ವಿಷಯ ಅಂತ ಹೇಳಿದರೆ, ನನಗೆ ಕಾರ್ ಬಗ್ಗೆ ಝೀರೋ ನಾಲೆಜ್, ನಾಟ್ ಇಂಟ್ರೆಸ್ಟೆಡ್. ನನಗೆ ಬೈಕೆಲ್ಲ ಮಸ್ತ್ ಇಷ್ಟ, ಅದು ಕಾರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ಬೈಕಲ್ಲಾದರೆ ಗಮ್ಮತ್ತಾಯಿ ಹೊಯ್ಲಕ್ಕೆ, ಕಾರಲ್ಲಾದರೆ ಒಂಥರ ಕೂಡ ಆಗ್ದಂಗೆ ಇರತ್ತೆ ನನ್ನ ಫೀಲಿಂಗು. ನಮ್ಮ ಪಪ್ಪ ಎಲ್ಲ ಕಾಣ್ತಿದ್ದಿದ್ರು ಹೆಂಗಿತ್ತು ಏನು ಪ್ರತಿಯೊಂದು ಕಾಣ್ತಿದ್ದಿದ್ರು. ಅದ್ರಲ್ಲಿ ಸ್ಪೆಷಲಿ ನಮ್ಮ ಅಕ್ಕನ್ನೆಲ್ಲ ನಿಲ್ಸ್ಕೊಂಡು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಿದ್ರು. ನಮ್ಮ ಅಕ್ಕಂಗೆ ಅದ್ರ ಬಗ್ಗೆ ತುಂಬ ನಾಲೆಜ್ ಇತ್ತು. ಅವಳು ಪ್ರತಿಯೊಂದು ಕಾರ್ ಹೆಸರು ಕೂಡ ಹೇಳ್ತಳು. ಬಟ್ ನಂಗೆ ಅದ್ರ ಬಗ್ಗೆ ಝೀರೋ ನಾಲೆಜ್, ಎಂಥದ್ದೂ ಗೊತ್ತಿಲ್ಲ. ಹಾಗಾಗಿ ನಾನು ಸುಮ್ಮನೆ ಪಪ್ಪ ಅಂತ ಹೇಳ್ಕೊಂಡಿದ್ದೆ. ಅಪ್ಪ ಬಂದು ಕೇಳ್ತಿದ್ರು, ಅಕ್ಕ ತಗೊಂಬ ಅಂಥೇಳಿ. ಬಟ್ ಕಲ್ಲರ್ ಶೇಪ್ ಕಂಡ್ಕೊಂಡು ಚಾಯ್ಸ್ ಮಾಡ್ತಿದ್ದೆ. ನಮ್ಮ ಅಪ್ಪ ಹೇಳ್ತಿದ್ರು, ಬರೀ ಕಲ್ಲರ್ ಶೇಪಾಗಿ ಆತಿಲ್ಲ ಮಗ, ಮೈಲೇಜ್ ಕೂಡ ಬರ್ಕ್ ಗಾಡಿದಂತ ಹೇಳ್ತಿದ್ರು. ನಂಗೆ ಅಲ್ಲಿಗೆ ಹೋದಾದ್ಮೇಲೆ ಗೊತ್ತಾದ್ದು, ಕಾರಲ್ಲೂ ಬೇಸಿಕ್, ಮಿಡಲ್, ಟಾಪ್, ಫಸ್ಟ್ ಹ್ಯಾಂಡ್ ಅಂತ 3 ವರ್ಷನ್ ಇರುತ್ತಂತೆ. ನಂಗೆ ಅದ್ರ ಬಗ್ಗೆ ನಾಲೆಜೇ ಇಲ್ಲ. ನಂಗೆ ಹಿಂಗೆಲ್ಲ ಇತ್ತಾ ಅಂತ ಗೊತ್ತಾಯ್ತು. ಸೊ ಕಾಣ್ತಾ ಇದ್ದಿತ್ತು ನೋಡಿ, ಇದೇ ಕಾರ್ ಅವ್ರು ಇಷ್ಟಪಟ್ಟದ್ದು, ಗ್ಲಾನ್ಸಾ ಅಂಥೇಳಿ. ಲುಕ್ ಸಕ್ಕತ್ತಿದ್ದಿತ್ತು. ನಾನು ಕಲ್ಲರ್ ಪಪ್ಪನ ಹತ್ರ ಬೇರೆ ತಗೊಂಡಿದ್ದೆ. ಪಪ್ಪ ಇಲ್ಲ, ಇದು ಶೈನಿಂಗ್ ಇತ್ತು, ಇದೇ ಇಷ್ಟ ಅಂತ ಹೇಳ್ತಿದ್ರು. ಕಡೆಗೆ ನಾ ಹೇಳಿದೆ, ಪಪ್ಪ ನಿಮ್ಗೆ ಯಾವ್ದು ಇಷ್ಟ ಅದೇ ತಗೊಂಡು, ಯಾರ ಹತ್ರನೂ ಕೇಳಬೇಡಿ ಅಂತ. ಫಸ್ಟ್ ಅವರು ದೊಡ್ಡ ಕಾರ್ ತಗೊಂಕಂತ ಇದ್ದಿದ್ರು, ಅಂದರೆ ಒಂದು 9 ಸೀಟರ್ಸ್ ಆ ಥರ ತಗೊಂಕಂತಿದ್ರು. ಆಮೇಲೆ ನಾವು ಬ್ಯಾಡ್ ಅಂತ, ಬಿಕಾಸ್ ನಾನು ನನ್ನ ಅಕ್ಕ ಒಂದೇ ಟೈಮಿಗೆ ಊರಿಗೆ ಬತ್ತಿಲ್ಲ, ಅಪರೂಪ ಅಂದರೆ ಅಪರೂಪ. ಸೊ ಬೇಡ ಪಪ್ಪ ಅಂತ ನಾನು ಈ ಕಾರ್ ಇಷ್ಟಪಟ್ಟಿದ್ದೆ. ಪಪ್ಪ ಇದು ಕಾಮಕ್ಕೆ ಚಂದ ಐತಿ, ಇದು ತಗಣಿ ಅಂತ. ಆಮೇಲೆ ಗೊತ್ತಾಯ್ತು ಅದ್ರಲ್ಲಿ ಮೈಲೇಜೇ ಇಲ್ಲ, ಮೈಲೇಜ್ ಬಂದು ಜಸ್ಟ್ 15. ಇದು ಬಂದರೆ ಮೈಲೇಜ್ ಜಾಸ್ತಿ. ಅಲ್ಲೊಂದು ಕಾರ್ ಡೆಲಿವರಿ ಕೂಡ ಇದ್ದಿತ್ತು, ಅಲ್ಲಿ ಕಾಣ್ಲಕ್ಕೆ ವೈಟ್ ಕಲರ್. ಅದ್ರ ಕಾಮ್ಕು ಲೈಕ್ ಇತ್ತಂತ ಅದ್ರ ಬಗ್ಗೆನೂ ವಿಚಾರಿಸ್ತು. ಬಟ್ ಅದು ಕೂಡ ಜಾಸ್ತಿ ಮೈಲೇಜ್ ಇಲ್ಲ ಅಂದರು. ಸೊ ನಾವೆಂತ ಹೇಳ್ತು ಪಪ್ಪಂಗೆ, ನಂಗೆ ನಾಲೆಜ್ ಇಲ್ಲ, ನಾ ಪಪ್ಪಂಗೆ ಒಂದು ಹೇಳ್ದೆ, ಮೈಲೇಜ್ ಯಾವ್ದು ಜಾಸ್ತಿ ಇತ್ತು ಪಪ್ಪ, ಅದೇ ತಗೊಂಡು ಬೇರೆ ಬೇಡ ಅಂಥೇಳಿ. ಕಡೆಗೆ ಅದರಲ್ಲಿ ಮಿಡಲ್ ವರ್ಷನ್ ಇತ್ತು ಅಂತ ಹೇಳಿ ಕರ್ಕೊಂಡು ಹೋದ್ರು. ಅಲ್ಲಿ ಫಾರ್ಚುನರ್ ಇದ್ದಿತ್ತು. ನಮ್ಮ ಅಕ್ಕನ ಮಗ, ಅಜ್ಜ ಇದು ತಗಣಿ ಅಂತಿದ್ದ. ಅವರು 50 ಲ್ಯಾಕ್ ಅಂತ ಹೇಳಿದ್ರು. ಅವನು, ನಾ ತಂದು ಕೊಡ್ತೆ ಅಜ್ಜ, ಇದು ತಗಣಿ ಅಂತ ಕೂತ್ಕೊಂಡ್ಬಿಟ್ಟಿದ್ದ. ಫಾರ್ಚುನರ್ ಒಂಥರ ಚಂದಲ್ಲ, ಹೈಟ್ ಗಾಡಿ. ಇದು ಮಿಡಲ್ ವರ್ಷನಲ್ಲೂ ಟಾಪ್ ಆ್ಯಂಡಲ್ಲಿ ಅಂತ ಡಿಫ್ರೆನ್ಸ್ ಜಾಸ್ತಿ ಇಲ್ಲ. 360 ಡಿಗ್ರಿ ಕ್ಯಾಮ್ರಾ ಮತ್ತು ಫ್ರಂಟ್ ನಿಮಗೆ ಒಂದು ಲೈಟ್ಸ್ ಬರುತ್ತೆ. ಆ ಸೈಡ್ ಇತ್ತಲ್ಲ, ಅಲ್ಲಿ 2 ಲೈಟ್ ಬರುತ್ತೆ. ಲೈಕ್ ಅದು ಫಾಗ್ ಲೈಟ್ ಅಷ್ಟೇ. ಫಾಗ್ ಲೈಟ್ ಬಂದಬೇಕಾದ್ರೆ ಅವರು 8000ಗೆ ನಿಮಗೆ ಮಿಡಲ್ ವರ್ಷನಿಗೆ ಹಾಕಿ ಕೊಡ್ತೆ ಅಂತ ಹೇಳಿದ್ರು. ಮತ್ತು 360 ಡಿಗ್ರಿ ಕ್ಯಾಮ್ರಾ ನೀವು ಹೊರಗೂ ಹಾಕೊಂಡ್ಲಕ್ಕ. ಸೊ ನಾನು ಪಪ್ಪನ ಹತ್ರ ಹೇಳ್ತಿದ್ದೆ, ಪಪ್ಪ ಮಿಡಲ್ ವರ್ಷನೇ ಬೆಸ್ಟ್ ಅಂತ ಅನ್ಸುತ್ತೆ. ನಾವು ಅದು ಔಟ್ ಸೈಡಲ್ಲಿ ನಮ್ಮ ಕಡಿಮೆ ದುಡ್ಡಿಗೆ ಆಯ್ತು, ಸುಮ್ಮನೆ ಟಾಪ್ ಎಂಡಿಗೆ ಏನು ತಗೋಯ್ಕೆ, ಮತ್ತೆಂಥದ್ದು ಡಿಫ್ರೆನ್ಸ್ ಇಲ್ಲ, ಎಲ್ಲ ಸೇಮ್ ಅಂತೇಳಿ ಅದನ್ನೇ ಕಾಣ್ತಿದ್ದಿದ್ರು. ಮತ್ತು ನಿಮ್ಗೆ ಗೊತ್ತಲ್ಲ, ಸೇಲ್ಸ್ಗೆಲ್ಲ ಹೋದಲ್ಲ ಅವ್ರು ಹೆಂಗೆ ಕನ್ವಿನ್ಸ್ ಮಾಡ್ತಾರೆ ಅಂಥೇಳಿ. ಅದ್ರ ಬಗ್ಗೆ ನನ್ನ ಮಗಳು, ಅವಳು ಅಮ್ಮ ಬೇಕಂತ ಹೇಳ್ಕೊಂಡು ಇದು ಮಾಡ್ತಿದ್ದಿದ್ಲು, ಎಂಜಾಯ್ ಮಾಡ್ತಿದ್ದಿದ್ಲು ಹೊರಗೆ ಬಂದಿದ್ದನ್ನು. ಅವಳೊಂದು ಬ್ಯಾಡ್ ಹ್ಯಾಬಿಟ್ ಕಲ್ತಿದ್ಲು. ಒಂಚೂರು ಹೊಡೆದ್ರೆ ತಲೆಗೆ ರಪ್ರಪ್ ಹೊಡ್ಕಂತ್ಲು. ಅದೇ ದೊಡ್ಡ ಬ್ಯಾಡ್ ಹ್ಯಾಬಿಟ್. ಅದನ್ನು ಹೆಂಗೆ ತಪ್ಸೋದು ಗೊತ್ತಿಲ್ಲ. ಹಾಗೆ ಅಲ್ಲೆಲ್ಲ ಕಂಡ್ಕೊಂಡು
ಯಾವ ತಗೊಂಬಂದಂಥೇಳಿ ಆಲೋಚನೆ ಮಾಡ್ತಿತ್ತು. ನಾನು ಅನ್ಸ್ಕೊಂಡಿದ್ದೆ ಪಪ್ಪ ಜಸ್ಟ್ ಕಾಮ್ ಬಂದದ್ದು ಕಣ್ಕೊಂಡು ಹೋದ್ರು ಅಂತೇಳಿ. ಬಟ್ ಅವರು ತಗೊಂಡ್ಕೊಂಡು ಫಿಕ್ಸ್ ಆಗಿ ಬಂದಿದ್ರಂತ ಗೊತ್ತಿರಲಿಲ್ಲ. ನಾ ಪಪ್ಪಂಗೆ ಹೇಳ್ತಿದ್ದೆ, ಇನ್ನೂ ತುಂಬ ಬೇರೆ ಬೇರೆ ಕಂಪ್ನಿದೆಲ್ಲ ಇತ್ತಲ್ಲಪ್ಪ, ಟಾಟಾ ಮಹೀಂದ್ರ ಎಲ್ಲ, ನೀವು ಅದ್ರಲ್ಲಿ ಚಾಯ್ಸ್ ಮಾಡ್ಲಕ್ಕಲ್ಲ ಅಂತ ಕೇಳ್ತಿದ್ದೆ. ಕಣೆಯಲ್ಲಿ ಒಂದು ಕಾರ್ ಡೆಲಿವರಿ ಇದ್ದಿತ್ತು. ಆ ಕಾರ್ ಕಾಮಕ್ಕೆ ಮಾತ್ರ ಸೂಪರ್ ಇದ್ದಿತ್ತು. ಬಟ್ ಕಡೆಗೆ ಅದು ಗೊತ್ತಾಯ್ತು ಮೈಲೇಜ್ ಇಲ್ಲ ಅಂದಮೇಲೆ ತಗೊಂಡು ಯೂಸ್ ಇಲ್ಲ ಅಂಥೇಳಿ ನಾವು ಸುಮ್ಮನೆ ಆಯಿತು. ಅದಾದ್ಮೇಲೆ ಪಪ್ಪನ ಹತ್ರ ಅವರು ಕೇಳಿದ್ರು ಟೀಗೆ ಎಲ್ಲ ಬೇಕಂತ. ನಾವೆಲ್ಲ ತಗೊಂಡ್ಲಿಲ್ಲ. ನಾನು ಅಕ್ಕ ಅಮ್ಮ ಎಲ್ಲ ಇವು ಬೇಡ, ಬಂದದ್ದು ಜಸ್ಟ್ ಕಾಮಂದವರೆಲ್ಲ ಟೀ ಕೊಡೋದ ಅಂತ. ಬಟ್ ಪಪ್ಪ ಟೀ ತಗೊಂಡು ಕುಡಿತಾ ಇದ್ದಿದ್ರು. ನಾವು ಕೂತ್ಕೊಂಡು ನಮ್ಮದೇ ಹರಿಕತೆ ಎಲ್ಲ ಮಾತಾಡ್ತಿದ್ದಿತ್ತು. ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ರು ರೇಟ್ ಇದೆಲ್ಲ. ಆವಾಗ ನಾವು ಅಯ್ಯೋ ಇವ್ರು ಎಂಥ ಸುಮ್ಮನೆ ಇದು ಮಾಡ್ತಾರೆ ಅಂಥೇಳಿ ಅಂತ ಅನ್ಸ್ಕೊಂತಿತ್ತು. ನಾನು ನನ್ನ ಅಕ್ಕ ಗಮ್ಮತ್ತು ಮಾಡ್ತಿದ್ದಿತ್ತು. ನನಗಂತೂ ಒಳಗೆ ನಗು, ಝೀರೋ ನಾಲೆಜ್ ಇಪ್ಪಳು. ನನ್ನ ಹತ್ರ ಪಪ್ಪ ಬಂದು ಎಷ್ಟೊತ್ತಿಗೂ ಕೇಳ್ತಿದ್ರು ಎಂತ ಹೆಂಗೆ ತಗೊಂಡಬಾರ್ದು. ನನ್ನ ಪಪ್ಪನ ಫೇವ್ರೆಟ್ ಮುದ್ದಿನ ಮಗಳು. ನಮ್ಮ ಅಪ್ಪ ತುಂಬ ಅಂದರೆ ತುಂಬ ಸ್ಟ್ರಿಕ್ಟಾಗಿ ನಮ್ಮನ್ನು ಬೆಳೆಸಿದ್ರು. ಹೇಳೋಕತ್ತಿಲ್ಲ, ಅಷ್ಟು ಸ್ಟ್ರಿಕ್ಟ್. ಅವರಿಗೆ ನಾವು ಔಟ್ಸೈಡೆಲ್ಲ ಹೋಗ್ಬೋದು ಹೊರಗೆ, ಆ ಥರದ್ದು ಯಾವುದು ಇಷ್ಟ ಆಗ್ತಿರ್ಲಿಲ್ಲ. ಈಗ ಮದುವೆ ಆದಮೇಲೆಲ್ಲ ಚೇಂಜ್ ಆಯಿತು. ಪಪ್ಪ ಬಂದು ನನ್ನ ಹತ್ರ ಕೇಳ್ತಿದ್ದೆ, ನಂಗೆ ಗೊತ್ತಿರಲಿಲ್ಲ. ಕಡೆಗೆ ಅಕ್ಕನ ಹತ್ರ ಕೇಳ್ತಿದ್ರೆ ಎಂತ ಮಾಡೋದು ಮಗ ಅಂತೇಳಿ. ಅವಳು ಹೇಳ್ತಿದ್ಲ, ಹಾಂ ಪಪ್ಪ ತಗಣಿ ಅಂತ. ನಾ ಇಷ್ಟ ಹೇಳ್ತಿದ್ದೆ, ಪಪ್ಪ ಮೈಲೇಜ್ ಯಾವ್ದು ಲೈಕ್ ಇತ್ತು ಅದು ತಗಣಿ, ಹಿಂದೆ ಮುಂದೆ ಕಾಣಬೇಡಿ ಅಂಥೇಳಿ. ಸೊ ಪಪ್ಪ ಕಣ್ಕಂಡು ತಗೊಂತಿದ್ದಿದ್ರು. ನಾನು ನನ್ನ ಅಕ್ಕ ಮಗು ಅಮ್ಮ ಎಲ್ಲ ಮಸ್ತ್ ಗಮ್ಮತ್ತು ಮಾಡ್ತಿದ್ದಿತ್ತು. ನಾ ಸುಮ್ಮನೆ ಕ್ಯಾಮ್ರಾ ಆನ್ ಇಟ್ಕೊಂಡು ಕೂತಿದ್ದೆ. ನಮ್ಮ ಅಕ್ಕ ಅಲ್ಲಿಂದ ಮಸ್ತ್ ಕಾಮಿಡಿ ಮಾಡ್ತಿದ್ದೆ. ಕಾಮನ್ ಸೆನ್ಸ್ಲಿ ಎಂತೆಲ್ಲ ಮಾಡ್ತಿಲ್ಲ ಮಂಗನ ಕಣಂಗೆ ಅಂತ. ನಾವು ಅಲ್ಲಿನ ಪ್ಲ್ಯಾನ್ ಅಂತ ಆಯ್ತು ಅಂದರೆ ಇಲ್ಲಿ ಕಣ್ಕಂತಿದ್ದೆ ಆನೆಗುಡ್ಡಿಗೆ ಹೋಪ ಅಂತ. ನಾವು ಒಂದು 3 ದಿವಸದಿಂದ ಆನೆಗುಡ್ಡಿ ದೇವಸ್ಥಾನಕ್ಕೆ ಹೋಯ್ಕಂತೇಳಿ ಪ್ಲ್ಯಾನ್ ಮಾಡ್ತಿದ್ದೆ. ನಮ್ಮ ಹಣೆ ಬರೋಕ್ಕದು ಆತನೇ ಇರಲಿಲ್ಲ, ಅಲ್ಲೇ ಟೈಮ್ ಆಗ್ತಿದ್ದಿತ್ತು. ಅದನ್ನೆಲ್ಲ ಹೇಳ್ತಿದ್ದೆ, ಬಂದು ಎಷ್ಟೊತ್ತಾಯ್ತು ಇನ್ನೂ ಡಿಸ್ಕಷನಲ್ಲೇ ಬಿದ್ದಿರಲ್ಲ ಅಂಥೇಳಿ. ಫೈನಲಿ ಪಪ್ಪ ಅಲ್ಲಿ ಕಾರ್ ಬುಕ್ ಮಾಡಿಬಿಟ್ರು. ಗ್ಲಾನ್ಸಾ ಮಿಡಲ್ ವರ್ಷನ್ ತಗೊಂಡ್ರು. ಬಿಕಾಸ್ ಆಲ್ರೆಡಿ ಹೇಳಿದ್ನಲ್ಲ, ಡಿಫ್ರೆನ್ಸ್ ಅಂತ ಇರಲಿಲ್ಲ, ಜಸ್ಟ್ ಲೈಟ್ ಮತ್ತು 360 ಡಿಗ್ರಿ ಕ್ಯಾಮ್ರಾ. ಆ ರೀಸನ್ನಿಂದ ಪಪ್ಪ ಬುಕ್ ಮಾಡಿಬಿಟ್ರು. ಕಾರ್ ಡೆಲಿವರಿ ಟೈಮಲ್ಲಿ ನಾನು ಮತ್ತು ಅಕ್ಕ ನಮ್ಮ ಮನೆಗೆ ಹೋಯ್ದಿತ್ತು. ಪಪ್ಪ ಕಾರ್ ಡೆಲಿವರಿ ತಗೊಂಡಿದ್ರು, ಅದು ನಿಮಗೆ ಹಾಕ್ತೆ ವಿಡಿಯೋ. ಕಾರ್ 9,50,000 ಆಯಿತು ಇನ್ಶೂರೆನ್ಸ್ ಎಲ್ಲದು. ಸೊ ಹ್ಯಾಪಿ ಫಸ್ಟ್. ಅಲ್ಲಿಂದ ಅಪ್ಪ ಆನೆಗುಡ್ಡಿ ದೇವಸ್ಥಾನಕ್ಕೆ ತಗೊಂಡು ಹೋದರು. ನಮ್ಮ ಮನೆಗೆ ನಾವು ಎಂಥ ವೆಹಿಕಲ್ ತಗೊಂಡ್ರು ಆನೆಗುಡ್ಡಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸೋದು. ಹಾಗೆ ಅಲ್ಲಿಗೆ ತಗೊಂಡು ಹೋರು. ಹಾಗೆ ಫಸ್ಟ್ ಅಲ್ಲೆಲ್ಲ ಅಪ್ಪಗೂ ಗೊತ್ತಲ್ಲ, ಒಂದು ಸ್ವಲ್ಪ ಎಲ್ಲ ಫೋಟೋ ಶೂಟೆಲ್ಲ ಮಾಡಿಸ್ಕೊಂಡು ಅವರೇ ಫೋಟೋ ತೆಗಿತಾರೆ, ಅದನ್ನೆಲ್ಲ ತೆಗೆಸ್ಕೊಂಡು ಆನೆಗುಡ್ಡಿ ದೇವಸ್ಥಾನಕ್ಕೆ ಕರ್ಕೊಂಡು ಹೋರು. ತುಂಬ ಖುಷಿ ಇತ್ತು. ಅಪ್ಪ ಫಸ್ಟ್ ಟೈಮ್ ಅವರಿಗೋಸ್ಕರ ಒಂದೆಂಥದ್ದು ಮಾಡ್ಕೊಂಡಿರಂತೇಳಿ. ಅಪ್ಪ ಅಮ್ಮ ಎಂತ ಮಾಡ್ತಾರೆ, ಬರೀ ಮಕ್ಳಿಗೋಸ್ಕರನೇ ಜೀವನನ ಇದು ಮಾಡಿದ್ರು. ಅವರಿಗೋಸ್ಕರ ಅವರೆಂತ ಮಾಡ್ಕೊತಿಲ್ಲ. ಫಸ್ಟ್ ಟೈಮ್ ಅಪ್ಪ ಅವರಿಗೋಸ್ಕರ ಒಂದು ಮಾಡ್ಕೊಂಡಿದ್ರು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಾದರೂ ಹೊಸಬ್ರು ನನ್ನ ಚಾನಲ್ನ ವೀಡಿಯೋ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ನೋಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.